ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸಡನ್ನಾಗಿ ಫಿಕ್ಸ್ ಆಯಿತು ಪ್ರೋಗ್ರಾಮು. ಅದಕ್ಕೆ ಈಗ ಗಡಿಬಿಡಿಯಲ್ಲಿ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ, ಏನು ಎತ್ತ ಎಲ್ಲ ತೋರಿಸ್ತೀನಿ ಅಲ್ಲಿಗೆ ಹೋದ್ಮೇಲೆ. ನಾನು ಅಮ್ಮ ಮನೆಗೆ ಹೋಗಿ ಒಂದು ನಿಮಿಷನೂ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ಆಟೋ ಬುಕ್ ಮಾಡಿಕೊಂಡು ನಾವು ಹೋಗಿದ್ದು ಬ್ಲೂ ಸ್ಟೋನ್ಗೆ. ನಾನು ಹಾಕ್ಕೊಳ್ತಾ ಇದ್ದಿದ್ದ ರೆಗ್ಯುಲರ್ ಚೈನ್ ಬಂದು ಕಟ್ಟಾಗೋಯ್ತು. ಅದಕ್ಕೆ ನಾನು ಅದನ್ನು ರೀಪ್ಲೇಸ್ ಮಾಡೋಣ ಬೇರೆದ್ರಲ್ಲಿ ಅಂತ ಅಂದ್ಕೊಂಡು ಬ್ಲೂ ಸ್ಟೋನ್ಗೆ ಹೋಗಿದ್ದೆ. ಅದು ನಿಯರ್ ಬೈ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಡೈಮಂಡ್ ವ್ಯಾಲ್ಯೂನೇ ಜಾಸ್ತಿ ಅಂತ ಅನ್ನಿಸ್ತು ಗೋಲ್ಡ್ಗಿಂತ. ಬಟ್ ಸ್ಟಿಲ್ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಶಾಪಿಂಗಿಗೆ ಏನಕ್ಕೆ ನಾವು ಅಷ್ಟೊಂದು ಟೈಮ್ ತೊಗೊಳ್ತೀವಿ ಅಂತ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಇನ್ನೊಂದು ಈ ಥರ ಫ್ಲವರ್ ಇದೆ, ಇದು ಕೂಡ ಡೈಮಂಡ್. ಹೌದಾ? ಸೇಮ್ ಇದೆಯಾ ವೆಯ್ಟ್? ಅವ್ರು ಕನ್ನಡ ಬರಲ್ಲ ಅಂತ. ಇಲ್ಲ, ವೆಯ್ಟ್ ಇದು ಬಂದು 4.6. ಇದನ್ನು ನೋಡ್ತೀನಿ. ನಾನು ಸುಮಾರು 5ರಿಂದ 6 ಡಿಸೈನ್ಸ್ನ ಟ್ರೈ ಮಾಡಿ ನೋಡಿದೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದರಲ್ಲಿ ಒಂದೆರಡನ್ನು ಫೈನಲೈಸ್ ಅಂತ ಮಾಡಿದೆ ಶುರುಲಿ. ಅದಾದಮೇಲೆ ಇನ್ನೂ ಒಂದು ನೋಡೋಕ್ಕೆ ಹೋದೆ. ಅಂದರೆ ಮಂಗಲಸೂತ್ರ ಅಲ್ಲದೆ ನಾರ್ಮಲ್ ಚೈನ್ಗೆ ಪೆಂಡೆಂಟ್ ಇರುತ್ತಲ್ಲ, ಆ ಥರ ಪೆಂಡೆಂಟಲ್ಲಿ ನನಗೆ ಬೇಕಾಗಿತ್ತು. ಈ ಥರ ವೈಡ್ ಪೆಂಡೆಂಟಲ್ಲಿ ಆ ಥರದ್ರಲ್ಲಿ ಮಂಗಲಸೂತ್ರ ಅಲ್ಲಿ ಇರಲಿಲ್ಲ ಅಲ್ಲಿ ಕಲೆಕ್ಷನ್. ಸರಿ ಅಂತ ಅಂದ್ಬಿಟ್ಟು ನಾನು ಬೇರೆ ಚೈನ್, ನಾರ್ಮಲ್ ಚೈನ್ಗೆ ಈ ಥರ ಪೆಂಡೆಂಟ್ ಇದ್ದಿದ್ದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಕುಡಿತೀಯ ಮಮ್ಮಿ ಕಾಫಿ? ಟೀ ಕುಡಿತೀಯ? ಈ ಥರ ಬೇಕಾಗಿತ್ತು. ಬಟ್ ಈ ಥರದ್ರಲ್ಲಿ ಡಿಟ್ಯಾಚಬಲ್ ಚೈನ್ ಅಂತ ಅಂದರೆ ಕರಿಮಣಿನೇ ಇರೋದು. ಕರಿಮಣಿ ನಂಗೆ ಫುಲ್ ಕರಿಮಣಿ ಇದ್ದರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಇದೆಲ್ಲ ಅಟ್ಯಾಚ್ಡ್. ಸೊ ನಾನು ಈ 2 ಡಿಸೈನ್ನ ಫೈನಲೈಸ್ ಮಾಡಿದ್ದೀನಿ. ನೋಡೋಣ. ನಮ್ಮ ಮಮ್ಮಿ ಕೂಡ ನೋ ಸ್ಪಿನ್ ನೋಡ್ತಾಯಿದ್ರು. ಒಂದು 6 ಸ್ಟೋನ್ಸ್ ನೋ ಸ್ಪಿನ್ ಅವ್ರ ಹತ್ರ ಇದೆ. ಅದೇ ಥರದ್ದು ಡೈಮಂಡಲ್ಲಿ ಹುಡುಕ್ತಾಯಿದ್ರು. ಬಟ್ ಆ ಥರದ್ದೇನು ಸಿಗಲಿಲ್ಲ ಅಲ್ಲಿ ಅವ್ರ ಹತ್ರ. ಹಾಗೆ ನನಗೆ ಡೈಮಂಡ್ ಆಗ್ಬಿಡುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಈ ಥರ ಡೈಮಂಡ್ಸ್ ಯಾರು ಬೇಕಾದರೂ ಹಾಕೋಬೋದು ಅಂತ ಹೇಳಿದ್ರು ಶಾಪ್ ಅವರು. ಸೊ ನಾನು ತೊಗೊಳ್ತಾ ಇದ್ದೀನಿ. ಇವೆಲ್ಲ ಬ್ರೇಸ್ಲೆಟ್ ಮತ್ತು ರಿಂಗ್ಸು. ಅದೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ. ನನಗೆ ನೆಕ್ ಚೈನ್ನೇ ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಸೊ ನೆಕ್ಲೆಸಸ್ ನೋಡ್ತಾ ಇದ್ದೆ. ಇಲ್ಲಿ ಮಕ್ಕಳದಿದೆ, ಈ ಕಡೆ ದೊಡ್ಡವ್ರದ್ದಿದೆ. ಬಟ್ ಎಲ್ಲದರಲ್ಲೂ ಡೈಮಂಡ್ ಇದೆ. ಈ ನೋಡಿ, ಇವೆರಡು ಕೂಡ ನಾನು ಫೈನಲೈಸ್ ಮಾಡಿದ್ದೆ. ಓಲ್ಡ್ ಚೈನ್ಗೆ ಇದು ರೀಪ್ಲೇಸ್ ಮಾಡಬೇಕಾಗಿತ್ತು ನಾನು. ಅಷ್ಟರಲ್ಲಿ ಕಾಫಿ ಕೂಡ ಬಂದಿತ್ತು. ಕಾಫಿ ಕುಡ್ಕೊಂಡು ನಾನು ಸ್ವಲ್ಪ ಸೆಲೆಕ್ಟ್ ಮಾಡ್ತಾಯಿದ್ದೆ. ಏಕೆಂದರೆ ಅಷ್ಟು ತಲೆನೋವು ಬಂದುಬಿಟ್ಟಿತ್ತು. ನೋಡಿ, ಇದನ್ನು ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಯಾವುದು ತೊಗೊಂಡೆ ಅಂತ ಅಂದ್ಬಿಟ್ಟು ಈ ಬ್ಲಾಗ್ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗತ್ತೆ. ಮೇಕಿಂಗ್ ಚಾರ್ಜಸ್ ಅಂತ ಹಾಕೊಂತಾರೆ. ಸ್ಟಾಫ್ ಕೂಡ ಹೊಸೊಬ್ಬರೇ ಇದ್ದರು. ಅವ್ರಿಗೂ ಕೂಡ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸೊ ನಾನು ಹೇಳಿದವ್ರಿಗೆ ಅರ್ಥ ಆಗಿದ್ರು ಕೂಡ ಅವ್ರಿಗೆ ಆ ಕಲೆಕ್ಷನ್ ಇಲ್ಲ ಅಂತ ಅವ್ರು ನೇರವಾಗಿ ಹೇಳಿದ್ರು. ಬಟ್ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ಅಲ್ಲಿರೋದೇ ತೊಗೋಬೇಕಾಯ್ತು. ನಾನು ಯಾಕೆ ಬ್ಲೂ ಸ್ಟೋನೇ ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ ಅಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಹಳೇದು ತೊಗೊಂಡೋದ್ರು ಕೂಡ ಅವ್ರು ನೀಟಾಗಿ ಕ್ಲೀನ್ ಮಾಡ್ತಾರೆ. ಪರವಾಗಿಲ್ಲ. Looks whiter comparatively, not yellowish, right?
The color will be little like. ಇಷ್ಟೇ ಇದ್ದಿದ್ರೆ ಚೆನ್ನಾಗಿರೋದು. ಲೆಂತ್ ಸ್ವಲ್ಪ ಉದ್ದ ಇದೆ. The length, okay. Length is little long. I think this is fine, no? Which one, ma'am? How you are feeling, ma'am? The length, are you comfortable? Comfortable with length, but not comfortable with The chain thickness. Thickness, ma'am. The thickness will be like that only because this is I think nice. ಫೈನಲ್ ಇದು ಕೂಡ ನೋಡಿದೆ, ಬಟ್ ಇಷ್ಟೆಲ್ಲ ನೋಡೋ ಅಷ್ಟರಲ್ಲಿ ನಾನು 2 hours ತೊಗೊಂಡಿದ್ದೀನಿ ಆಲ್ಮೋಸ್ಟ್. ಸೊ ನಮ್ಮ ಮಮ್ಮಿ ಸ್ವಲ್ಪ ಬೇಗ 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 ಅಂತ ಅಂದ್ಬಿಟ್ಟು ಹರಿಯಪ್ ಅಂತ ಇದ್ರು. ಆಯಿತು ಅಂತ ಅಂದ್ಬಿಟ್ಟು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ನನ್ನ ಮಗ 1 ವರ್ಷದಿಂದ ಕರ್ನಾಟಿಕ್ ಮ್ಯೂಸಿಕ್ಕಿಗೆ ಹೋಗ್ತಾ ಇದ್ದ ಕ್ಲಾಸ್ಗೆ. ಬಟ್ ಏನೋ ಗೊತ್ತಿಲ್ಲ, ಅವನಿಗೆ ಅಷ್ಟು ತಲೆಗೆ ಹೋಗಿರಲಿಲ್ಲ. ಅದಕ್ಕೆ ನಾವು ಬೇರೆ ಮಾಸ್ಟರ್ ಹತ್ರ ಸೇರಿಸ್ತಾ ಇದ್ದೀವಿ. 1-to-1 ಸೆಷನ್ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಆ 1-to-1 ಸೆಷನ್ಗೆನೇ ಜಾಯಿನ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಅವನು ರಾಗ ಎಲ್ಲ ತುಂಬ ಚೆನ್ನಾಗಿ ಆಡ್ತಾನೆ, ಆದರೆ ಮೈಂಡಲ್ಲಿ ಏನೂ ಇಟ್ಕೊಳ್ಳಲ್ಲ, ನೇಮ್ಸ್ ಅವನಿಗೆ ನೆನಪಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅವನಿಗೆ 1-to-1 ಸೆಷನ್ ಇದ್ದರೆ ಅಟ್ಲೀಸ್ಟ್ ಅವನ ಮೇಲೇ ಕಾನ್ಸಂಟ್ರೇಷನ್ ಇರುತ್ತೆ, ಅವನು ಕಲಿತಾನೆ ಅಂತ ಅಂದ್ಬಿಟ್ಟು ಸೇರಿಸಿದ್ದೀವಿ. ಆ್ಯಕ್ಚುಲಿ ಇದು ಅವನೇ ಸೆಲೆಕ್ಟ್ ಮಾಡಿದ್ದು. ಅವನ್ನ ಕೇಳಿದ್ವಿ ನಾವು, ನೀವು ಹೋಗ್ತೀಯಾ, ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನಾವು ಹೋಗ್ತೀನಿ ಅಂತ ಅವನೇ ಹೇಳ್ದ. ಅದಕ್ಕೋಸ್ಕರ ನಾವು ಸೇರಿಸಿದ್ದೀವಿ. ಅದಕ್ಕೆ ಇಲ್ಲಿ ಟೆಸ್ಟ್ ಮಾಡ್ತಾಯಿದ್ದಾರೆ ಅವನಿಗೆ ಎಷ್ಟು ಗೊತ್ತು ಅಂತ ಅಂದ್ಬಿಟ್ಟು. ಅವನಿಗೆ ಫಿಲ್ಮಿ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಅವನು ತುಂಬ ಸಾಂಗ್ಸ್ನ ಕೇಳ್ತಾ ಇರ್ತಾನೆ, ಹಾಗೆ ಅದ್ರ ಜೊತೆ ಹಾಡ್ತಾ ಇರ್ತಾನೆ. ಅದೆಲ್ಲ ನೋಡಿ ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡು ನಾವು ಲಾಸ್ಟ್ ಇಯರು ಜಾಯಿನ್ ಮಾಡಿಸಿದ್ವಿ. ಬಟ್ ಅವನಿಗೆ ಕರ್ನಾಟಿಕ್ ಸಂಗೀತ ಅಂತ ಅಂದರೆ ಅದು ಶಾಸ್ತ್ರೀಯ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಿದೆ. ಅದಕ್ಕೆ ಇವರು ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ. ಜೊತೆಗೆ ನಮ್ಮ ಏರಿಯಾಲಿ ತುಂಬ ಫೇಮಸ್ ಇದ್ದಾರೆ. ಅದಕ್ಕೆ ಇಲ್ಲೊಂದು ಸರಿ ಟೆಸ್ಟ್ ಮಾಡೋಣ ಅವನು ಹೇಗೆ ಆಡ್ತಾನೆ ಅಂತ ಅಂದ್ಬಿಟ್ಟು. ಇಲ್ಲಿರೋರೆಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ. ನಮ್ಮ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್. ನೆನ್ನೆ ಟ್ಯೂಸ್ಡೇ ಇತ್ತು, ಅದಕ್ಕೆ ನೆನ್ನೆ ಹಾಕ್ಕೊಳ್ಳಿಲ್ಲ, ದೇವ್ರ ಮೇಲೆ ಹಾಕಿ ಹಾಗೆ ಇಟ್ಬಿಟ್ಟಿದ್ದೆ. ಇವತ್ತು ವೆನ್ಸ್ಡೇ ಹಾಕ್ಕೊಂಡಿದ್ದೀನಿ. ಇದು ರೆಗ್ಯುಲರ್ ಚೈನ್ ಜೊತೆನೇ ಹಾಕ್ಕೊಂಡಿದ್ದೀನಿ. ರೆಗ್ಯುಲರ್ ಚೈನ್ ಇಲ್ಲ ಅಂದ್ರೂ ಇದು ನೋಡಿ ಈಗ ಕಾಣಿಸುತ್ತೆ. ಶಾರ್ಟ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ನನ್ನ ಹತ್ರ ಒಂದು ಡೈಮಂಡ್ ಇಯರಿಂಗ್ಸ್ ಇದೆ, ಡೈಮಂಡ್ ನೋಸ್ ಪಿನ್ನು ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋಬೋದು, ಬಟ್ ಡೈಲಿ ಒಂದೇ ಹಾಕ್ಕೊಳ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಫ್ಯಾನ್ಸಿ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಇದು ಬಂದು ಲಿಲಿ ಆರಿಜಿನ್ದು ಬ್ರಾಸ್ ಅಲ್ಲಿ ಇದ್ದಿದ್ದು ಒಂದು ಸಣ್ಣ ಒಂದು ಮೂನ್ ಇದೆ. ಓಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.